ರಾಮ ಮಂದಿರ ದೇಣಿಗೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಸಾದುದ್ದೀನ್ ಓವೈಸಿ ವ್ಯಂಗ್ಯವಾಡಿದ್ದಾರೆ. ಮುಸ್ಲಿಂ ಆರೋಪಿಯಾಗಿದ್ರೆ ಎನ್ಕೌಂಟರ್ ಮಾಡ್ತಿದ್ರು, ಬುಲ್ಡೋಸರ್ ಹತ್ತಿಸ್ತಾ ಇದ್ರು. ಸದ್ಯ ಯೋಗಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಓವೈಸಿ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಆರೋಪಿಗಳ ವಿರುದ್ಧ ಕ್ರಮದಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಓವೈಸಿ ಗುಡುಗಿದ. ರಾಮ ಮಂದಿರ ದೇಣಿಗೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಸಾದುದ್ದೀನ್ ಓವೈಸಿ ವ್ಯಂಗ್ಯವಾಡಿದ್ದಾರೆ. ಈಗ ಅಕ್ರಮ ಆಗಿದೆಯಲ್ಲ, ಈ ಅಕ್ರಮನ್ನೇ ಒಬ್ಬ ಯಾರಾದ್ರೂ ಮುಸ್ಲಿಂ ಯಾರಾದ್ರೂ ಮಾಡಿದಿದ್ರೆ, ಸೊ ಆತ ಆರೋಪಿಯಾಗಿದ್ರೆ ಒಂದ ಎನ್ಕೌಂಟರ್ ಮಾಡ್ತಾ ಇದ್ರು ಅಥವಾ ಬುಲ್ಡೋಸರ್ ಹತ್ತಿಸ್ತಾ ಇದ್ರು ಎನ್ನುವ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಸರ್ಕಾರದ ಕುರಿತು ಯೋಗಿ ಸರ್ಕಾರದ ವಿರುದ್ಧ ಸದ್ಯ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಸಾದುದ್ದೀನ್ ಓವೈಸಿ. ಆರೋಪಿಗಳ ವಿರುದ್ಧ ಕ್ರಮದಲ್ಲಿ ವಿಳಂಬ ಆಗ್ತಾ ಇದೆ. ಈಗಾಗಲೇ 7ರಿಂದ 7.5 ಕೋಟಿ ನಗದು ಕಾಣೆಯಾಗಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಅದನ್ನ ಎಸ್ಐಟಿ ಹೇಳಿದೆ ಕೂಡ. ಸೊ ದೇಣಿಗೆ ಎಣಿಕೆ ಸಿಬ್ಬಂದಿ ಸೇರಿ ಹಲವು ಆರೋಪಿಗಳ ಬಂಧನ ಕೂಡ ಆಗಿದೆ. ಯೋಗಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಓವೈಸಿ. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ದೇಶಾದ್ಯಂತ ಭಾರೀ ಒಂದು ರಾಜಕೀಯ ಚರ್ಚೆಗೂ ಕಾರಣವಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಟ್ರಸ್ಟ್ನಲ್ಲಿ ಮುಸ್ಲಿಂ ಸದಸ್ಯ ಇದ್ರೆ ಈಗಾಗಲೇ ಅವನ್ನ ಎನ್ಕೌಂಟರ್ ಮಾಡಿ ಮನೆ ಕೂಡ ಕೆಡವಲಾಗ್ತಿತ್ತು, ಬುಲ್ಡೋಸರ್ ಹಚ್ಬಿಟ್ಟು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಸರ್ಕಾರ ಮತ್ತು ಈ ಪೊಲೀಸರು ವಿಳಂಬವಾಗಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಪ್ರಶ್ನೆ ಎತ್ತಿದ ನಂತರ ಎಸ್ಐಟಿ ಈ ತನಿಖೆಯನ್ನು ಮತ್ತಷ್ಟು ವೇಗಗೊಳಿಸಿತು. ಸುಮಾರು 7ರಿಂದ 7.5 ಕೋಟಿ ನಗದು ಕಾಣೆಯಾಗಿದೆ ಎಂಬ ಶಂಕೆ ವ್ಯಕ್ತವಾಗಿತ್ತು. ಇದುವರೆಗೂ ಸುಮಾರು 80 ಲಕ್ಷ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದೇಣಿಗೆ ಎಣಿಕೆ ಸಿಬ್ಬಂದಿ ಸೇರಿದಂತೆ ಹಲವು ಆರೋಪಿಗಳನ್ನು ಕೂಡ ಬಂಧಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ಇನ್ನು ಈ ಪ್ರಕರಣ ಇದೀಗ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ಸಂಪೂರ್ಣ ಪಾರದರ್ಶಕ ತನಿಖೆಗೆ ಈಗ ಒತ್ತಾಯ ಕೂಡ ಹೆಚ್ಚಾಗಿ ಕೇಳಿಬರ್ತಾ ಇದೆ. ನೋಡಿ, ಬೇಲಿಯೇ ಎದ್ದು ಹೊಲ ಮೇದಂತೆ ಅನ್ನುವಂಥ ನಿಟ್ಟಿನಲ್ಲಿ ರಾಮ ಮಂದಿರದಲ್ಲಿ ಇರುವಂತ ಅಲ್ಲಿನ ಭಕ್ತರೇ, ಅಲ್ಲಿನ ಕೆಲಸ ಮಾಡೋರೆ, ಒಳಗೆ ಕೌಂಟರ್ನಲ್ಲಿ ಇರುವಂತವ್ರೆ ದುಡ್ಡನ್ನ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ದೇಣಿಗೆ ದುಡ್ಡು ಬಂದ್ ಕೋಟಿ ದುಡ್ಡನ್ನ ನೋಡ್ಬಿಟ್ಟು ಇನ್ನಿಲ್ಲದ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಯಾರಿಗೂ ಗೊತ್ತಿಲ್ಲದಂತೆ ದುಡ್ಡನ್ನ ಎಗರಿಸಿದ್ದಾರೆ. ಅದು ಕೂಡ ನೋಡಿ, ಸಿಸಿ ಕ್ಯಾಮ್ರಾಗಳನ್ನ ಅಷ್ಟು ಪರ್ಫೆಕ್ಷನ್ ಆಗಿ ಹಾಕಿದ್ರು ಕೂಡ ಸಿಸಿ ಕ್ಯಾಮ್ರಾ ಕಣ್ಣಿಗೆ ಬೀಳದಂತೆ ಯಾವ ರೀತಿ ದುಡ್ಡನ್ನ ಕದ್ದಿರಬಹುದಾಗಿದ್ರೆ, ಕದ್ದಿರೋರು ಕೂಡ ಎಕರೆ ಗಟ್ಟಲೆ ಜಮೀನು ತಗೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಎಲ್ಲ ಆಯಾಮದಲ್ಲಿ ಎಸ್ಐಟಿ ರೂಚಿಸಿದಾಗ ಇದು ಗೊತ್ತಾಗಿರುವಂತದ್ದು, ಎಲ್ಲ ಈ ಅಕ್ರಮ ಬಯಲಿಗೆ ಬಂತು. ಹಾಗೆ ಈ ಕುರಿತಂತೆ ಈಗ ಸದ್ಯ ಅಸಾದುದ್ದೀನ್ ಓವೈಸಿ ಈಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಯೋಗಿ ಸರ್ಕಾರದ ವಿರುದ್ಧ. ಅದೇ ಒಬ್ಬ ಮುಸ್ಲಿಂ ಏನಾದ್ರೂ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರ ಮನೆ ಕೆಡು ಬಿಡ್ತಿದ್ರಿ ಅಥವಾ ಅವ್ರು ಇಷ್ಟೊತ್ತಿಗೆ ಎನ್ಕೌಂಟರ್ ಮಾಡಿಬಿಡ್ತಿದ್ರಿ. ನಿಮ್ಮ ಸರ್ಕಾರದಲ್ಲಿರೋರು, ಅದು ಕೂಡ ರಾಮ ಮಂದಿರದ ಒಳಗೆ ಇರೋರು ಈ ತರ ಕಳ್ತನ ಮಾಡಿದಾರಲ್ಲ, ಅದಕ್ಕೆ ನೀವು ಸುಮ್ಮನೆ ಇದ್ದೀರಾ ಅಂತ ಹೇಳ್ಬಿಟ್ಟು ಯೋಗಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. अगर ट्रस्ट में गलती हो गई, उस ट्रस्ट में एक मुसलमान को तुम मेंबर बना लेते और बाद में जब ये घोटाला सामने आया तुम उस मुसलमान को ले जाकर एनकाउंटर कर देते, बुलडोजर से उसका घर तोड़ देते, केस क्लोज्ड। चंपक तो मजे में है, चंपक अभी पूरे चंपक मजे में है। आप बताइए क्या हो रहा है, ये क्या हो रहा है बताइए आप। किसका घर नहीं तोड़ा जा रहा है, जिनको गिरफ्तार किया गया उनको पुलिस कस्टडी भी नहीं ली जाती। अब शायद आज के बाद, मेरे बोलने के बाद शायद कल पुलिस कस्टडी ले लेंगे। बताओ आज क्या हो रहा है उत्तर प्रदेश में। मेरे अगर